ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ ಈ ಪಾಠದ 3ನೇ ಪಾರ್ಟ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು 10ನೇ ಒಂದು ಭಾಗ ಈ ಒಂದು ಟಾಪಿಕನ್ನು ನೋಡಿದ್ವಿ. ಹಾಗೆ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಹಾಗೆ ನೀವೇನಾದರೂ ಹಿಂದಿನ ವೀಡಿಯೋಸನ್ನು ಹಿಂದಿರುವಂಥ ಪೇಜ್ಗಳಲ್ಲಿನ ಸಮಸ್ಯೆಗಳನ್ನ ಇನ್ನೂ ನಾನು ವೀಡಿಯೋಸಲ್ಲಿ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಪ್ಲೀಸ್ ಹೋಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇವತ್ತಿನ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಚಿತ್ರದಲ್ಲಿ ತೋರಿಸಿರುವಂತೆ ಶೈಲಜಾ ಅವರ ಕೈ ಉದ್ದ 12 ಮತ್ತು 10ನೇ 4 ಮಾನಗಳು ಮತ್ತು ಅವರ ಅಂಗೈ 6 ಮತ್ತು 10ನೇ 7 ಮಾನಗಳಿಷ್ಟಿದೆ. ಅತಿ ಉದ್ದವಾದ ಅಂದರೆ ಮಧ್ಯದ ಬೆರಳಿನ ಉದ್ದ ಎಷ್ಟು? ಓಕೆ, ಸೊ ಇಲ್ಲಿ ಫುಲ್ ಅಂಗೈದು ಉದ್ದ ಕೊಟ್ಟಿದ್ದಾರೆ, ಅಂಗೈನ ಅಳತಿ ಕೊಟ್ಟಿದ್ದಾರೆ, ಅಂದರೆ ಕೈನ ಅಳತಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಂಗೈನ ಅಳತಿ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಕಂಡು ಹಿಡಿಬೇಕು ಅಂತಂದರೆ ಅವರ ಮಧ್ಯ ಬೆರಳು ಇಲ್ಲೇನೈತಲ್ಲ ಈ ಮಧ್ಯ ಬೆರಳಿಂದ ಅಳತಿನ ಕಂಡುಹಿಡಿಬೇಕು. ಸೊ ಇದರಲ್ಲಿ ಟೋಟಲ್ ಕೈನ ಅಳತಿಯಲ್ಲಿ ಇದಿಷ್ಟು ಮೈನಸ್ ಮಾಡಿದ್ರೆ ನಮಗೆ ಇದು ಆನ್ಸರ್ ಸಿಗುತ್ತಾ? ಓಕೆ, ಈಗ ಅದು ಹೆಂಗಂತ ನೋಡೋಣ. ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಅದನ್ನ ಹೇಳಿದ್ದಾರೆ, 12 ಪ್ಲಸ್ 10ನೇ 4ರಲ್ಲಿ 6 ಪ್ಲಸ್ 10ನೇ 7 ಮೈನಸ್ ಮಾಡಿದ್ರೆ ಬೆಲೆ ಕಂಡುಹಿಡಿದು ಬೆರಳಿನ ಉದ್ದವನ್ನು ಕಂಡುಹಿಡಿಬಹುದು. ಇದನ್ನು ವಿವಿಧ ರೀತಿಗಳಲ್ಲಿ ಮಾಡಬಹುದು. ಯಾವ ರೀತಿ ಮಾಡ್ಬೋದು ಅಂತ ಕೇಳಿದ್ರು. ಸೊ ಇಲ್ಲಿ ಫಸ್ಟು ಮೈನಸನ್ನು ಬರ್ಕೊಂಡ್ರು, ಅದಾದಮೇಲೆ 12 ಮತ್ತು 6 ಮೈನಸ್ ಮಾಡಿದರು, ಒಂದು ಕಡೆ ಬರ್ಕೊಂಡು 10ನೇ 4 ಮತ್ತು 10ನೇ 7 ಮೈನಸ್ ಮಾಡಿದ್ರು. 12ರಲ್ಲಿ 6 ಹೋದರೆ 6 ಮತ್ತು 4ರಲ್ಲಿ 7 ಹೋದರೆ ಎಷ್ಟು? 3. ದೊಡ್ಡ ಸಂಖ್ಯೆಯಿಂದ 7 ಇದೆ. ಇಲ್ಲಿ ಹೆಂಗೆ ಮಾಡಿದ್ದಾರೆ ಅಂದ್ರೆ 4/10 ಮೈನಸ್ 7/10 ಅಂತ ಐತಿ. ಇದನ್ನು 4 ಮೈನಸ್ 7/10 ಅಂತ ಬರ್ಕೊಳ್ತಾರೆ. ಸೊ 7ಅಲ್ಲಿ ಅಂದರೆ 4ಅಲ್ಲಿ 7 ಹೋದ್ರೆ 3, ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಿ. ಸೊ ಮೈನಸ್ 3/10 ಅದನ್ನು ಅವ್ರು ಇಲ್ಲಿ ಬರ್ಕೊಂಡ್ರು. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ 5 ಪ್ಲಸ್ 1 ಅಂತ ಮಾಡ್ಕೊಂಡಿದ್ದಾರೆ. ಯಾಕೆ ಹೀಗೆ ಮಾಡ್ಕೊಂಡಿರಬಹುದು? ಈಗ ನೋಡಿರಿ, ಇಲ್ಲಿ ನಾವು ಒಂದು ಭಿನ್ನರಾಶಿದಿಂದ ಹೇಳಬೇಕು ಅಂದ್ರೆ ಇಲ್ಲಿ ಏನಾಗಿರುತ್ತೆ, ಪ್ಲಸ್ಸನ್ನು ಬರ್ಕೊತೀವಿ. 12 ಮತ್ತು 4/10 ಅಂತಂದರೆ 12 10ನೇ 4 ಅಂತ ಬರಿತೀವಿ. ಬಟ್ ಇದು ಮೈನಸ್ ಈ ರೀತಿ ಬಂದರೆ ಏನಂತ ಹೇಳಬೇಕು? ಅದಕ್ಕೆ ಅದನ್ನೇನು ಮಾಡ್ತೀವಿ ಅಂದ್ರೆ ಪ್ಲಸ್ಸಲ್ಲಿ ಬರ್ಕೊಳ್ತೀವಿ. ಸೊ 6 ಮೈನಸ್ 10ನೇ 3 ಅಂತ ಇದೆಯಲ್ಲ, ಈ 6ನ್ನು ಯಾವ ರೀತಿ ಬರ್ಕೋಬೋದು ಅಂದ್ರೆ 5 ಪ್ಲಸ್ 1 ಅಂತ ಬರ್ಕೊಂಡು ಮೈನಸ್ 3/10 ಹೆಂಗೈತಲ್ಲ ಹಂಗೆ ಬರ್ಕೊತೀವಿ. ಇಲ್ಲಿ 1ಅನ್ನು ನಾವು ಮತ್ತೆ ಯಾವ ರೀತಿ ಬರ್ಕೋಬಹುದು? 10/10 ಅಂತ ಬರ್ಕೋಬೋದು. ಯಾಕಂದರೆ 10 10 1 ಆನ್ಸರ್ 1. ಸೊ 5 ಪ್ಲಸ್ 10/10 ಮೈನಸ್ 3/10. ಈಗ 5 ಇದ್ದರೆ 5 ಬರ್ಕೊಂಡ್ವಿ, 10 3 ಹೋದ್ರೆ 7. ಸೊ 7/10. ಸೊ 7/10 ಅಂತ ಬಂದ್ರೆ ಇದಕ್ಕೆ ಆನ್ಸರ್ ಏನು ಬರುತ್ತೆ? ಇಲ್ಲಿ ನೋಡ್ರಿ, 7/10 5 ಪ್ಲಸ್ 7/10 ಅಂದ್ರೆ 5 10ನೇ 7 ಈ ಥರ ಬರ್ಕೋಬೋದು. ಸೊ ಅವ್ರದ್ದು ಬೆರಳಿನ ಉದ್ದ ಎಷ್ಟೈತಂದರೆ 5 ಮತ್ತು 10ನೇ 7 ಅಂತ ಐತಿ. ಓಕೆನಾ? ಸೊ ಈಗ ನೆಕ್ಸ್ಟ್ ಇನ್ನೊಂದು ಮೆಥಡ್ನ ನೋಡಬೇಕಂದ್ರೆ 12 ಮತ್ತು 10ನೇ 4 ಮೈನಸ್, ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದೀವಿ 3 ಮೈನಸ್ 2 ಹೆಂಗೆ ಬರಿತೀವಿ, ಈ ಥರ ಒಂದ್ರ ಕೆಳಗೆ ಒಂದು ಬರಿತೀವಲ್ಲ, ಅದೇ ರೀತಿಲಿ ಏನು ಮಾಡ್ಯಾರಂದ್ರೆ 12 ಮತ್ತು 10ನೇ 4 ಮೈನಸ್ 6 ಮತ್ತು 10ನೇ 7. ಇಲ್ಲಿ 12 ಮತ್ತು 6ನ ಕಳಿಯೋಕೆ ಇಲ್ಲೇನು ಪ್ರಾಬ್ಲಮ್ ಆಗಲ್ಲ, ಆದರೆ ಇಲ್ಲಿ 4ರಲ್ಲಿ 7 ಕಳಿಬೇಕು. ಹೌದಾ? ಸೊ ಇದೇನಕ್ಕೆ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳಿಯೋಕ್ಕೆ ಬರಲ್ಲ. ಅದಕ್ಕೆ ಇನ್ನೇನು ಮಾಡ್ಕೊಂಡಿದ್ದಾರೆ ಅಂದರೆ ಕರೆಕ್ಟಾಗಿ ನೋಡ್ರಿ, ಇಲ್ಲಿ ಇದನ್ನು 12ನ್ನು 11 ಅಂತ ಬರೆದ್ರು. ಇನ್ನೂ ಎಷ್ಟು ಉಳಿತು? 12 ಆಗಬೇಕಂದ್ರೆ 1. ಸೊ ಅದನ್ನ 1ನ್ನು ಏನು ಮಾಡಿದ್ದಾರೆ 10/10 ಅಂತ ಮಾಡಿ ಅದನ್ನು 4/10 ಜೊತೆ ಕೂಡಿಸಿದಾಗ 10 ಪ್ಲಸ್ 4 ಎಷ್ಟು? 14/10. ಓಕೆನಾ? ಸೊ ಈಗ 4/10ಗೆ ಇಲ್ಲಿ 14 ದೊಡ್ಡ ಸಂಖ್ಯೆ ಬಂತ. ಸೊ 14ರಲ್ಲಿ 7ನ್ನು ಕಳಿಬೋದಾ? ಆದ್ದರಿಂದ ಈ ರೀತಿಯಾಗಿ ಬರ್ಕೊಂಡ್ರು. ನೆಕ್ಸ್ಟ್ 6 10/10ನೇ 7ನ್ನು ಅದನ್ನಂಗೆ ಬರ್ಕೊಂಡು 11ರಲ್ಲಿ 6 ಹೋದರೆ 5,
14ರಲ್ಲಿ 7 ಹೋದರೆ 7, ಕೆಳಗಡೆ 10. ಸೊ ಆನ್ಸರ್ ಸೇಮ್ ಬಂತ ನಮ್ದಿಲ್ಲಿ. ಇಲ್ಲೂ ಕೂಡ ಏನಾಗೈತಿ ಇಲ್ಲಿ 5 ಮತ್ತು 10ನೇ 7. ಇಲ್ಲೂ ಕೂಡ ಆನ್ಸರ್ 5 ಮತ್ತು 10ನೇ 7. ಇಲ್ಲಿ ಯಾಕೆ 11, 14 ಇನ್ಯಾಕೆ ಬರ್ಕೊಂಡು ಅರ್ಥ ಆಯ್ತಾ? ಯಾಕಂದರೆ 4ರಲ್ಲಿ 7 ಕಳೆಯೋಕ್ಕೆ ಬರಲ್ಲ. ಆದ್ದರಿಂದ 12ನ್ನು 11 ಅಂತ ಮಾಡಿ ಇನ್ನು ಒಂದು ಸಂಖ್ಯೆನ 10/10 ಅಂತ ಬರ್ಕೊಂಡು ಅದನ್ನು 4/10ಕ್ಕೆ ಕೂಡಿಸಿ 14/10 ಅಂತ ಹೇಳಿ ಬರ್ಕೊಂಡ್ರು. ಈಗ ಮುಂದಿನ ನೋಡೋಣ ಕ್ವೆಶನು. ಎರಡೂ ಉದ್ದಗಳನ್ನು 10ನೇಯ ಒಂದು ಭಾಗಕ್ಕೆ ಪರಿವರ್ತಿಸುವ ಮೂಲಕ ವ್ಯತ್ಯಾಸವನ್ನು ಲೆಕ್ಕ ಹಾಕಲು ಪ್ರಯತ್ನಿಸಿ ಅಂತ ಹೇಳಿದ್ದಾರೆ. ಸೊ ಯಾವ ರೀತಿ ಇದನ್ನು ಏನು ಮಾಡಬೇಕು ನಾವು? ಇಲ್ಲಿ ಕೊಟ್ಟಿರುವಂಥದ್ದನ್ನು ಮಿಶ್ರ ಭಿನ್ನರಾಶಿಯನ್ನು ನಾವೇನು ಮಾಡಬೇಕು? ವಿಷಮಕ್ಕೆ ಪರಿವರ್ತನೆ ಮಾಡಬೇಕು. ಈಗ ಯಾವ ರೀತಿ ಅಂತ ನೋಡೋಣ ಈಗ. ಸೊ ಇಲ್ಲಿ ಅಂಗೈನ ಉದ್ದ ಎಷ್ಟೈತಿ? 12 10ನೇಯ 4 ಮೈನಸ್ ಇದು ಕೈನ ಉದ್ದ. ಇದು ಅಂಗೈನ ಉದ್ದ ಎಷ್ಟಾಗ್ತೈತಿ? 6 ಮತ್ತು 10ನೇ 7. ಸೊ ಇದನ್ನೇನು ಮಾಡಬೇಕು? 10ನೇ ಒಂದು ಸ್ಥಾನಕ್ಕೆ ಪರಿವರ್ತನೆ ಅಂದರೆ ಇದು ಮಿಶ್ರ ಭಿನ್ನರಾಶಿ ಒಳಗಿರೋದನ್ನು ವಿಷಮಕ್ಕೆ ಪರಿವರ್ತನೆ ಮಾಡಬೇಕು. 10 ಇಂಟು 12 ಅಂದರೆ 120. 120 ಪ್ಲಸ್ 4 ಅಂದರೆ 124/10. ಓಕೆನಾ? ಮೈನಸ್ 10 ಇಂಟು 6 60. 60 ಪ್ಲಸ್ 7 ಅಂದರೆ 67. 67/10. ಓಕೆನಾ? ಸೊ ಈಗ ಇದನ್ನು ಯಾವ ರೀತಿ ಬರ್ಕೊಳ್ತೀವಿ ಅಂದರೆ 124 ಮೈನಸ್ 67, ಕೆಳಗಡೆ ಛೇದ ಸೇಮ್ ಇರೋದು 10. ಇವನ್ನೆರಡೂ ಮೈನಸ್ ಮಾಡಿದಾಗ ನಮಗೆ ಬರೋ ಆನ್ಸರ್ ಎಷ್ಟು? 57/10. ಈಗ ಇದನ್ನು ನಾವೇನು ಮಾಡಬೇಕು? ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿದಾಗ ಅಂದರೆ 10 ಮತ್ತು 57ನ್ನು ಭಾಗಾಕಾರ ಮಾಡಬೇಕು. ಇದು 10 ಮತ್ತು 57ನ ಭಾಗಾಕಾರ ಮಾಡಿದಾಗ 10 50 ಮೈನಸ್ ಮಾಡಿದ್ರೆ 7 ಬಂತು. ಸೊ ಬಂದಿರೋ ಆನ್ಸರ್ನ ಸೈಡಿಗೆ ಇಡೋದು, ಶೇಷನ ಮೇಲೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀವಿ ಅದು 10. ಸೊ ಸೇಮ್ ಬಂತ ಆನ್ಸರು. ಸೊ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಈ ಒಂದು ಮಿಶ್ರ ಭಿನ್ನರಾಶಿನ ಈ ರೀತಿ ವಿಷಮ ಭಿನ್ನರಾಶಿಗೆ 10 12 120. 120 ಪ್ಲಸ್ 4 ಮಾಡಿದರೆ 124. ಓಕೆನಾ? 10 60. 60 ಪ್ಲಸ್ 7 ಅಂದರೆ 67/10. ಇದು ಮೈನಸ್ ಮಾಡಿಕೊಂಡ್ರೆ ನಮ್ಗೆ ಈ ಆನ್ಸರ್ ಸಿಗುತ್ತೆ. ಅದನ್ನು ನಾವು ಮತ್ತೆ ವಾಪಸ್ ಮಿಶ್ರ ಭಿನ್ನರಾಶಿ ಮಾಡಬೇಕು ಅಂದರೆ ಭಾಗಾಕಾರ ಮಾಡಬೇಕು. ಬಂದಿರೋ ಆನ್ಸರ್ನ ಸೈಡ್ಗೆ ಹಾಗೆ ಉಳಿದಿರೋ ಶೇಷನ ಅಂಶದಲ್ಲಿ ಬರ್ಕೋಬೇಕು. ಯಾವ ಸಂಖ್ಯೆಯಿಂದ ಭಾಗಿಸ್ತಿರ್ತೀವಿ ಅದು ಕೆಳಗಡೆ 10 ಬರ್ಕೋತೀವಿ. ಆಯಿತಾ? ಇದನ್ನೇನೆಂದರೆ ಈ ಪ್ರಶ್ನೆಗೆ ಉತ್ತರ. ಅದನ್ನು 10ನೇ ಒಂದು ಭಾಗಕ್ಕೆ ಪರಿವರ್ತಿಸೋದಂದರೆ ಈ ರೀತಿ. ನೆಕ್ಸ್ಟ್ ಇಲ್ಲಿ ಒಂದು ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋದ ಉದ್ದ 2 ಮತ್ತು 10ನೇಯ 4 ಅಂದರೆ ಇದರ ಉದ್ದ ಕೊಟ್ಟಿರೋದು, ಮತ್ತು ಫಿಲಿಪೈನ್ ಗೋಬಿ ಇದರ ಉದ್ದ 10ನೇಯ 9. ಇದರದ್ದು ಉದ್ದ ಎಷ್ಟು? 2 ಮತ್ತು 4/10. ಇದರ ಉದ್ದ 9/10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅವುಗಳ ಉದ್ದಗಳಲ್ಲಿನ ವ್ಯತ್ಯಾಸ ಏನು ಅಂದರೆ ಮೈನಸ್ ಮಾಡಬೇಕು. ಈ ರೀತಿಯಾಗಿ ಬರ್ಕೊತೀವಿ. ಇಲ್ಲಿ ಏನಾಗ್ತೈತಂದ್ರೆ 2 ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋ ಅದರದ್ದು ಉದ್ದ ಮತ್ತು ಫಿಲಿಪೈನ್ ಗೋಬಿನ ಅದರ ಉದ್ದನ ಮೈನಸ್ ಮಾಡಿಕೊಂಡಾಗ ಈ ರೀತಿಯಾಗಿ ಬಂತು. ಇನ್ನು ಆನ್ಸರಿಗೆ ಫಸ್ಟ್ ನಾವು ಮಿಶ್ರ ಇದ್ದಿದ್ದನ್ನು ವಿಷಮ ಮಾಡಿಕೊಂಡ್ರೆ 10 2 20. 20 ಪ್ಲಸ್ 4 ಅಂದರೆ 24/10 ಮೈನಸ್ 9/10. ಈಗ 24ರಲ್ಲಿ 9ನ ಕಳಿಬೇಕು. ಸೊ ಇದರ ಆನ್ಸರ್ ಏನು ಬರುತ್ತೆ? 15/10. ಇದನ್ನು ಮಿಶ್ರ ಭಿನ್ನರಾಶಿ ಒಳಗೆ ಮಾಡ್ಕೋಬೇಕು ಅಂದ್ರೆ ಭಾಗಾಕಾರನ ಮಾಡ್ಕೋಬೋದು. 10 1 ಸೊ ಆನ್ಸರ್ 1. 10 1 10 ಅಂತ ಮಾಡಿದಾಗ 5 ಉಳಿತೈತಿ. ಅಂಶ 5 ಯಾವುದೇ ಸಂಖ್ಯೆಯಿಂದ ಭಾಗಿಸ್ತೀವಿ? 10. ಸೊ ಅವೆರಡರ ನಡುವಿರುವಂತಹ ವ್ಯತ್ಯಾಸ ನೀವು ಲಾಸ್ಟ್ ಸ್ಟೇಟ್ಮೆಂಟ್ ಏನು ಬರ್ಕೋಬೇಕು ಅಂದರೆ ಯಾವುದು ಸೆಲೆಸ್ಟಿಯಲ್ ಪರ್ಲ್ ಡ್ಯಾನಿಯೋ ಹಾಗೂ ಫಿಲಿಪೈನ್ ಗೋಬಿ ಉದ್ದದ ನಡುವಿನ ವ್ಯತ್ಯಾಸ ಎಷ್ಟು ಅಂದರೆ 1 ಮತ್ತು 10ನೇಯ 5 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಿಮ್ಮ ಬೆರಳಿಗೆ ಹೋಲಿಸಿದರೆ ಈ ಮೀನು ಎಷ್ಟು ದೊಡ್ಡವು. ಸೊ ಇಲ್ಲಿ ನಮ್ಮ ಬೆರಳಿನ ಉದ್ದ ಅಂತಂದರೆ ನಮ್ಮದು ಒಬ್ಬೊಬ್ಬರದು ಒಂದೊಂದು ರೀತಿಯಾಗಿರುವಂಥ ಬೆರಳಿನ ಉದ್ದ ಇರುತ್ತೆ. ಇಲ್ಲೇನಾಗಿರುತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಶೈಲಜಾ ಅವರ ಕೈ ಉದ್ದ ಇಲ್ಲಿ ನಮ್ಗೆ ಆಲ್ರೆಡಿ ನಾವೇನು ಕಂಡು ಹಿಡ್ಕೊಂಡಿದ್ವಿ 5 ಮತ್ತು 10ನೇಯ 7 ಸೆಂಟಿಮೀಟರ್ ಅಂತ ನೋಡ್ಕೊಂಡಿದ್ವಾ. ಸೊ ಅದನ್ನು ನಾವಿಲ್ಲಿ ಏನು ಮಾಡೋಣ? ಬಳಸೋಣ. ಸೊ ಇಲ್ಲಿ ಬೆರಳಿನ ಉದ್ದ ಎಷ್ಟು? 5 ಮತ್ತು 10ನೇ 7 ಸೆಂಟಿಮೀಟರ್. ಅದನ್ನು ನಾವು ವಿಷಮ ಭಿನ್ನರಾಶಿ ಒಳಗೆ ಬರ್ಕೊಂಡ್ರೆ 57/10. ಯಾಕಂದರೆ 10 ಇಂಟು 5 50. 50 ಪ್ಲಸ್ 7 57/10.
ಈಗ ಫಸ್ಟ್ ಇದನ್ನು ನಾವು ಯಾವ ಇದಕ್ಕೆ ಡೇನಿಯೋ ಇದೆಯಲ್ಲ, ಸೊ ಅದರ ಒಂದು ಉದ್ದಕ್ಕೆ ನೋಡಿಕೊಂಡಾಗ ಅದರ ಉದ್ದ ಎಷ್ಟಿತ್ತಿಲ್ಲ ನಮ್ಗೆ 2 ಮತ್ತು 4/10 ಸೆಂಟಿಮೀಟರ್ ಇತ್ತು. ಸೊ ಇದನ್ನು ನಾವು ವಿಷಮಕ್ಕೆ ಪರಿವರ್ತನೆ ಮಾಡಿಕೊಂಡಾಗ 24/10 ಅಂತ ಬಂತು. ಇದನ್ನೆರಡು ಮೈನಸ್ ಮಾಡಿದರೆ 33/10. ಇದನ್ನು ನಾವು ವಾಪಸ್ ಮಿಶ್ರ ಭಿನ್ನರಾಶಿಗೆ ಮಾಡಿದ್ರೆ 3 ಮತ್ತು 10⁻3 ಆಯಿತಾ. 10 1 10 3 3, ಸೊ 3 ಉಳಿತು. 3 ಇಲ್ಲಿ ಅಂಶದಲ್ಲಿ ಶೇಷ ಉಳಿದಿರೋಂಥ 3 ಬರ್ಕೊಂಡು ಕೆಳಗೆ 10ರಿಂದ ಭಾಗಿಸ್ತೀವಿ. ಸೊ ಈ ರೀತಿಯಾಗಿ ಬರ್ಕೊಳ್ತೀವಿ. ಕೆಳಗಡೆ ಏನು ಬರೀಬೇಕಂದ್ರೆ ನಮ್ಮ ಬೆರಳಿನ ಉದ್ದಕ್ಕೂ ಹಾಗೂ ಡ್ಯಾನಿಯೋ ಇದರ ಉದ್ದದ ನಡುವಿನ ವ್ಯತ್ಯಾಸ 3 ಮತ್ತು 10⁻3 ಸೆಂಟಿಮೀಟರ್ ಅಂತ ಹೇಳಿ ಬರೀರಿ. ನೆಕ್ಸ್ಟ್ ಇಲ್ಲಿರೋದು ಏನು ಕೊಟ್ಟಿದ್ದಾರೆ, ಇಲ್ಲಿ ನೆಕ್ಸ್ಟ್ ಯಾವುದು ಮಾಡ್ಕೊಂಡಿದ್ದೀವಿ, ಇಲ್ಲಿ ನಮ್ಮ ಬೆರಳಿನ ಉದ್ದ, ಸೊ ಡೈರೆಕ್ಟ್ ನಾನು 57/10 ಅಂತ ಬರ್ಕೊಂಡಿದ್ದೀನಿ. ಹಾಗೆ ಗೋಬಿ ಅದರ ಒಂದು ಉದ್ದ 9/10 ಸೆಂಟಿಮೀಟರ್ ಅಂತ ಇದೆ. ಸೊ ಅದನ್ನೆರಡು ಮೈನಸ್ ಮಾಡಿದಾಗ 48/10. ಅದನ್ನು ಮಿಶ್ರ ಭಿನ್ನರಾಶಿಗೆ ಮಾಡಿಕೊಂಡ್ರೆ ಈಗ 48/10 ಅಂತ ಐತಾ. 10 1 14 40, 4 ಸೈಡಿಗೆ ಬರೆದಿದ್ದೀನಿ, ಶೇಷ 8 ಉಳಿತೈತಿ. ಮೇಲೆ ಅಂಶದಲ್ಲಿ ಬರ್ಕೊಂಡು 10ನ ಮತ್ತೆ ಕೆಳಗೆ ಬರ್ಕೊಂಡ್ರೆ ನಮ್ಮ ಬೆರಳು ಹಾಗೂ ಗೋಬಿ ಅದರ ಉದ್ದ, ಗೋಬಿ ಅಲ್ಲ ಫಿಲಿಪೈನ್ ಗೋಬಿ, ಇದರ ಉದ್ದದ ನಡುವಿನ ವ್ಯತ್ಯಾಸ 4 ಮತ್ತು 10⁸ ಸೆಂಟಿಮೀಟ್ರ್ ಅಂತ ಹೇಳಿ ಆಗುತ್ತೆ. ಓಕೆ, ಸೊ ಈಗ ಇದಕ್ಕೆ ಪ್ರಶ್ನೆಗೆ ಉತ್ತರ ನಮಗೆ ಸಿಕ್ತು. ನೆಕ್ಸ್ಟ್ ನೋಡೋಣ. ಕೊಟ್ಟಿರುವ ಸಂಖ್ಯೆಗಳ ಕ್ರಮವನ್ನು ಗಮನಿಸಿ ಪ್ರತಿ ಪದದ ನಂತರದ ಬದಲಾವಣೆಯನ್ನು ಗುರುತಿಸಿ ವಿನ್ಯಾಸವನ್ನು ವಿಸ್ತರಿಸಿ. ಸೊ ಇಲ್ಲಿ ಒಂದಿಷ್ಟು 3 4 ನಂಬರ್ಸ್ನ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಂಡು ವಿನ್ಯಾಸನ ಕಂಡುಹಿಡಿದು ಮುಂದಿನ ಸಂಖ್ಯೆಗಳನ್ನು ನಾವು ಬರಿಬೇಕು. ಸೊ ಅದಕ್ಕಿಂತ ಮೊದಲು ನಾವೇನು ಮಾಡಬೇಕಿಲ್ಲಿ ಅಂತಂದ್ರೆ ಮಿಶ್ರ ಭಿನ್ನರಾಶಿ ಒಳಗೆ ಇರುವಂಥದ್ದನ್ನು ನಾವು ವಿಷಮಕ್ಕೆ ಪರಿವರ್ತನೆ ಮಾಡಿಕೊಂಡ್ರೆ ನಮಗೆ ಇನ್ನೂ ಈಸಿಯಾಗಿ ನಾವು ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ನೋಡಿ 4 ಅಂತ ಐತಿ. ಸೊ 4ನ್ನು ನಾನು 40/10 ಅಂತ ಬರ್ಕೋಬಹುದು. ಯಾಕಂದರೆ 10 1 14 ಮಾಡಿದರೆ 4 ಬರೋದು. ನೆಕ್ಸ್ಟ್ ಇದನ್ನು ಕನ್ವರ್ಟ್ ಮಾಡಿದ್ರೆ 14 40, 40 + 3 43/10. ಓಕೆ, ಆಮೇಲೆ ಇದನ್ನು ಮಾಡಿಕೊಂಡ್ರೆ 46/10. ಸೊ ಏನು ವ್ಯತ್ಯಾಸ ಇದೆ ಇಲ್ಲಿ ಅಂತ ನೋಡಿದ್ರೆ ಪ್ರತಿಯೊಂದಕ್ಕೂ 3 3 3 ಏನಾಗೈತಿ ಕೂಡಿಸ್ತಾ ಹೋಗಿದೆ. 40 43 46. ಸೊ ನೆಕ್ಸ್ಟ್ ಬರೋದು 49/10, ಆಮೇಲೆ 52/10. ನೆಕ್ಸ್ಟ್ ಅದೇ ಥರ ಮಾಡಿಕೊಂಡ್ರೆ ನೆಕ್ಸ್ಟ್ 53 54 55. ಸೊ 55/10. ನೆಕ್ಸ್ಟ್ 58/10. ಇದು ನಾವು ಬರ್ಕೊಂಡಿರೋದು ಎದ್ರೊಳಗೆ ಅಂತಂದರೆ ವಿಷಮ ಭಿನ್ನರಾಶಿ. ನಾವು ಇದನ್ನು ಮಿಶ್ರ ಭಿನ್ನರಾಶಿ ಒಳಗೆ ಬರ್ಕೋಬೇಕಲ್ವಾ. ಸೊ ಈಗ ಇದನ್ನು 49/10 ಇದನ್ನು ಹೆಂಗೆ ಬರ್ಕೊತೀವಿ, ಇದನ್ನು ಭಾಗಾಕಾರ ಮಾಡಿದಾಗ ನೀವು ಇದನ್ನು ಪ್ರತಿಯೊಂದನ್ನು ಭಾಗಾಕಾರ ಮಾಡಿದಾಗ ಆನ್ಸರ್ ಬರೋದೆಷ್ಟು 4, ಶೇಷ ಉಳಿಯೋದೆಷ್ಟು 9, ಕೆಳಗೆ 10. ಇದನ್ನು ಮಾಡಿದಾಗ ಆನ್ಸರ್ ನಮ್ಗೆ 5 ಬರ್ತೈತಿ, ಶೇಷದಲ್ಲಿ 2 ಉಳಿತೈತಿ, ಕೆಳಗೆ ಬರೋದು 10. ನೆಕ್ಸ್ಟ್ ಇದನ್ನು ಬರ್ಕೊಂಡ್ರೆ 5/10 ಇದು. ಆಮೇಲೆ ಇದನ್ನು ನಾನು ಬರ್ಕೊಂಡ್ರೆ 5 8/10. ಸೊ ಆನ್ಸರ್ ಇದಾಗಿರುತ್ತೆ. ಓಕೆನಾ. ಮುಂದಿನ ವಿನ್ಯಾಸ ನೋಡೋಣ. ಇದನ್ನು ಕೂಡ ಈಗ ನಾವೇನು ಮಾಡಬೇಕು, ವಿಷಮದಲ್ಲಿ ಪರಿವರ್ತನೆ ಮಾಡಬೇಕು. ಸೊ ಇದನ್ನ ಮಾಡಿದಾಗ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡಿದ್ರೆ ಇದೇನಾಗುತ್ತೆ 10 8 80 + 2 82/10. ನೆಕ್ಸ್ಟ್ ಇದು 87/10. ಇದು 90 90 + 2 92/10. ಸೊ ಇದರ ವಿನ್ಯಾಸ ಯಾವ ರೀತಿ ಆಗೈತಿ, ಎಷ್ಟು ಜೋಡಣೆ ಆಗೈತಿ, 82ರಿಂದ 87 83 84 85 86 87 5 ಸಂಖ್ಯೆ ಗ್ಯಾಪ್ ಐತೆ ಅದರೊಳಗೆ. ನೆಕ್ಸ್ಟ್ 87ಇಂದ 92ಗೆ 5 ಸಂಖ್ಯೆ ಗ್ಯಾಪ್ ಐತೆ. ಸೊ ಇದರ ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, 92ಗೆ 92ಕ್ಕೆ ಮತ್ತು 5ಅನ್ನು ಕೂಡಿಸಿದ್ರೆ 97/10 ಬರುತ್ತೆ. ನೆಕ್ಸ್ಟ್ ಬರೋದು 102/10. ಅದಾದಮೇಲೆ 107/10. ನೆಕ್ಸ್ಟ್ ಇನ್ನೊಂದು ನೋಡಬೇಕಂದ್ರೆ 112/10. ಸೊ ಇದನ್ನು ಪ್ರತಿಯೊಂದೂ ಈಗ ಆಲ್ರೆಡಿ 3 ಬರೆದಿದ್ದಾರೆ ಅವರು. ಈಗ ಇದನ್ನು ಪ್ರತಿಯೊಂದೂ ನಾವು ಏನು ಮಾಡಬೇಕೀಗ ಮಿಶ್ರ ಭಿನ್ನರಾಶಿಗೆ ಮಾಡಿದಾಗ ಇಲ್ಲಿ ಏನಾಗ್ತೈತಿ 97/10 ಅನ್ನೋದು ಆನ್ಸರ್ ನಮ್ಗೆ 97/10 ಬರುತ್ತೆ. ನೀವು ಇದನ್ನು ಬೇಕಂದರೆ ಭಾಗಾಕಾರ ಮಾಡ್ಕೊಂಡಾದರೂ ನೋಡ್ಕೋಬಹುದು, ಸೇಮ್ ಇದೇ ಥರ. ಅಥವಾ ಇಲ್ಲಿ 10 1 10 100 10 ಬಂತು ಆನ್ಸರ್, 2 ಶೇಷ. ನೆಕ್ಸ್ಟ್ 10 10 1 10 1 10
ಸಾರಿ 10 ಹತ್ತಲೇ ಆಯಿತು. ಈಗ ಇಲ್ಲಿ ಏನು ಬರ್ಕೊತೀವಿ, ಇಲ್ಲಿ 10 ಹತ್ತಲೇ 100, ಆನ್ಸರ್ 10 ಬಂತು. 7 ಶೇಷ ಉಳಿತು, ಕೆಳಗಡೆ 10. ನೆಕ್ಸ್ಟ್ ಇದನ್ನು 10 1 10 11 110 2/10. ಸೊ ಈ ಸಂಖ್ಯೆಗಳನ್ನು ನೀವು ಇಲ್ಲಿ ಬರ್ಕೊಂಡ್ರೆ ಮುಗೀತು. ನೆಕ್ಸ್ಟು 7 ಮತ್ತು 10/6 ಸಾರಿ 10ನೇ 6 ಇದನ್ನು ಮಾಡಿಕೊಂಡ್ರೆ 76/10 ಅಂತ ಬರುತ್ತಾ, ಹೌದಾ? ನೆಕ್ಸ್ಟ್ ಇದನ್ನು ಮಾಡಿಕೊಂಡ್ರೆ 87/10 ಅಂತ ಬಂತು. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನೋಡಿರಿ, ಅಥವಾ ಏನು ಇರ್ಬೋದು, 11 ಅಂಕಿ ಡಿಫ್ರೆನ್ಸ್ ಆಯಿತಾ. 76ರಿಂದ 87ರವರೆಗೂ 11 ಅಂಕಿ ಡಿಫ್ರೆನ್ಸ್ ಇರೋದ್ರಿಂದ ನಾವು ಮುಂದೆ ಬರುವಂತಹ ಸಂಖ್ಯೆಗಳನ್ನು ಕೂಡ ಏನು ಮಾಡಬೇಕು, 11 ಡಿಫ್ರೆನ್ಸ್ ಇರೋ ಥರ ಮಾಡ್ಕೋಬೇಕು. ಈಗ ನೆಕ್ಸ್ಟು 87ಕ್ಕೆ 11 ಕೂಡಿಸಿದ್ರೆ ಎಷ್ಟು ಬಂತು, 98, ಹೌದಾ? ಸೊ 98/10 ಮತ್ತು ಇದಕ್ಕೆ 11 ಕೂಡಿಸಿದ್ರೆ 109/10. ಇದಕ್ಕೆ ಮತ್ತೆ 11 ಕೂಡಿಸಿದ್ರೆ 120/10. ನೆಕ್ಸ್ಟ್ ಇದಕ್ಕೆ ಮಾಡಿದ್ರೆ 131/10 ಅಂತ ಬಂತು. ಓಕೆ, ಸೊ ಈಗ ಇದನ್ನು ಇವೆರಡಂತರೂ ಇದಾವೆ ಎಲ್ಲಿ ಕ್ವೆಶನಲ್ಲಿ, ಇದರದ್ದೇನು ಪ್ರಾಬ್ಲಮ್ ಇಲ್ಲ. ಈಗ ನಾವು 98/10 ಯಾವ ರೀತಿಯಾಗಿ ಬರ್ಕೊಳ್ತೀವಿ ಅನ್ನೋದೀಗ. 98/10 ಅಂದರೆ 10 1 19. ಸೊ ಇಲ್ಲಿ 9, ಆನ್ಸರ್ 8 ಶೇಷ 8 ಉಳಿತೈತಿ /10. ಇದನ್ನು ಆನ್ಸರ್ ನೋಡಿದ್ರೆ 10 ಹತ್ತಲೇ 100, 9 ಶೇಷ 10 ಉಳಿತೈತಿ. ಸೊ ನೋಡೋಣ. ನೆಕ್ಸ್ಟ್ ಇದನ್ನು ನೋಡಿದಾಗ ಇದು 0 0 ಕ್ಯಾನ್ಸಲ್ ಆದರೆ 12 ಉಳಿತು. ಸೊ ನೆಕ್ಸ್ಟ್ ನಂಬರ್ ಇಲ್ಲಿ 12 ಮೂರನೇ ನಂಬರ್. ಇದು ನೋಡಿದ್ರೆ 10 1 10 13 130 13 ಆನ್ಸರ್ 1 ಶೇಷ 10 ಬರ್ಕೊತೀವಿ. ಸೊ ಇದು ನೆಕ್ಸ್ಟ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ವಿನ್ಯಾಸದಲ್ಲಿ ಈ ರೀತಿಯಾಗಿ ನಂಬರ್ ಅದಾವು. ಇದನ್ನು ನಾವು ವಿಶ್ರಮಕ್ಕೆ ಮಾಡಿಕೊಂಡ್ರೆ 57/10. ನೆಕ್ಸ್ಟ್ ಇದನ್ನು ಮಾಡಿಕೊಂಡ್ರೆ 53/10. ಸೊ ಇಲ್ಲಿ ಏನಾಗೈತಿ ನೋಡಿರಿ, ಇಲ್ಲೇನ 4 ಸಂಖ್ಯೆಗಳು ಮೈನಸ್ ಆಗ್ತಾ ಹೋಗ್ತೈತಿ, ಹೌದಾ? ಸೊ ಇದು ಮೈನಸ್ ಆದಾಗ 57ರಲ್ಲಿ 4 ಕಳೆದ್ರೆ ಎಷ್ಟು ಬಂತು, 53 ಅಂತ ಬಂತು. ಸೊ ಈಗ 53ರಲ್ಲಿ 4 ಕಳೆದ್ರೆ ಆನ್ಸರ್ 49 / 10. ಮತ್ತು ಇದ್ರೊಳಗೆ 4 ಕಳೆದ್ರೆ 45/10. ಮತ್ತು ಇದ್ರಲ್ಲಿ 4 ಕಳೆದ್ರೆ 41/10. ಇದರಲ್ಲಿ 4 ಕಳೆದ್ರೆ 37/10 ಅಂತ ಹೇಳಿ ಬರುತ್ತೆ. ಸೊ ಈಗ ಇದರೊಳಗಿರುವಂಥದ್ದು ಇವನ್ನೆರಡನ್ನೂ ಅವರು ಬರೆದಿದ್ದಾರೆ. ಈಗ 49/10 ಹೆಂಗೆ ಬರಿತೀರಿ, 10 1 10 4 40, 4 ಉಳಿತು, 4 ಆನ್ಸರ್ 9 ಶೇಷ ಕೆಳಗಡೆ 10. ಡೈರೆಕ್ಟಾಗಿ ಈಸಿಯಾಗಿ ಮಾಡ್ಕೋಬೋದು. 10 1 10 4 40, 4 ಆನ್ಸರ್ 5 ಉಳಿತು, ಅಂಶದಲ್ಲಿ 5 ಕೆಳಗಡೆ 10. 10 1 10 4 40, ಆನ್ಸರ್ 4 1 ಉಳಿತು, ಕೆಳಗಡೆ 10. 10 1 10 3 30, 7 ಶೇಷ 10 ಆನ್ಸರ್. ಸೊ ಇವು ನಮ್ಮ ಮುಂದಿನ 4 ಸಂಖ್ಯೆಗಳು ಆಗಿರುತ್ತೆ. ಈಗ ಮುಂದೆ ಕೊಟ್ಟಿರೋಂಥ ಸಂಖ್ಯೆಗಳ ವಿನ್ಯಾಸ ಈ ರೀತಿಯಾಗೈತಿ. ಸೊ ಇದನ್ನು ನಾವು ಕನ್ವರ್ಟ್ ಮಾಡಿಕೊಂಡಾಗ 13 × 10 130, 135/10 ಅಂತ ಬಂತು. ನೆಕ್ಸ್ಟ್ ಇಲ್ಲಿ 13 ಅಂತ ಐತಿ. ಸೊ ಇದನ್ನು 130/10 ಅಂತ ಬರ್ಕೋಬೋದು. ಯಾಕಂದರೆ 10 1 10 13 130. ಸೊ ಇದು ಆನ್ಸರ್ 13 ಅಂತಲೇ ಬರುತ್ತೆ, ಹೌದಲ್ವಾ? ಸೊ ಅದಕ್ಕೆ ನಾವೇನು ಮಾಡ್ಕೊತೀವಿ, ಈ ಥರನೇ ಬರ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ನೋಡಿದಾಗ 125/10. ಸೊ ಇಲ್ಲೇನು ವ್ಯತ್ಯಾಸ ಇದೆ, ಇಲ್ಲೂ ಕೂಡ 5 ಕಮ್ಮಿ ಮಾಡ್ಕೊತ ಹೊಂಟಾರ, ಹೌದಲ್ವಾ? 135 - 5 ಮಾಡಿದರೆ 130, 130ರಲ್ಲಿ ಮತ್ತೆ 5 ಮೈನಸ್ ಮಾಡಿದರೆ 125. ಈಗ ಮತ್ತೆ 125ರೊಳಗೆ 5 ಮೈನಸ್ ಮಾಡಿದರೆ ಎಷ್ಟು ಬಂತು, 120/10. ಮತ್ತು ಇದರಲ್ಲಿ 5 ಮೈನಸ್ ಮಾಡಿದ್ರೆ 115/10 ಮತ್ತು 110/10. ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡಬೇಕಂದ್ರೆ 105/10. ಓಕೆನಾ? ಸೊ ಈಗ ಇದನ್ನು ನಾವು 3 ಅಂತೂ ಕೊಟ್ಟಿದ್ದಾರೆ ಇಲ್ಲಿ, ಇದ್ರ ನೋ ಪ್ರಾಬ್ಲಮ್. ಇಲ್ಲಿ ನೋಡಿರಿ, ಸೊ 10 1 0 0 ಕ್ಯಾನ್ಸಲ್ ಹೊಡೆದ್ರೆ 12 ಬಂತು. ಸೊ ಈಗ ನಾವು ಬರಿಬೇಕಾಗಿರೋಂಥ ನಂಬರ್ ಯಾವುದು, ಈಗ ನೆಕ್ಸ್ಟ್ ನಂಬರ್ 12. ಅದಾದಮೇಲೆ ಇದನ್ನು ನೋಡ್ರೆ 10 1 10 11 110, 11 ಬಂತು, 5/10. ಓಕೆ, ಆಮೇಲೆ ಈ 0 ಕ್ಯಾನ್ಸಲ್ ಆದರೆ 11 ಉಳಿತು. ಸೊ ನೆಕ್ಸ್ಟ್ ನಂಬರ್ 11. ನೆಕ್ಸ್ಟ್ ನಂಬರು 10 1 10 10 100, 10
5/10. ಸೊ ನಮ್ಮ ಮುಂದೆ ಬರುವಂಥ 4 ನಂಬರ್ಸ್ ಯಾವಂದರೆ 12, 11 ಮತ್ತು 10ನೇಯ 5, ನೆಕ್ಸ್ಟ್ 11, 10 ಮತ್ತು 10ನೇಯ 5. ನೆಕ್ಸ್ಟ್ ಕೊಟ್ಟಿರುವಂಥ ಸಂಖ್ಯೆಗಳ ವಿನ್ಯಾಸ ಇಲ್ಲೈತಿ. ಇದು 10 × 11 ಅಂದರೆ 110, 110 + 5 115/10, 10 100 + 4 ಅಂದರೆ 104/10, 19 90 93/10. ಸೊ ಇಲ್ಲಿ ಯಾವ ರೀತಿಯಾಗಿರುವಂಥ ವಿನ್ಯಾಸ ಇದೆ, ಇಲ್ಲಿ 11ನ್ನು ಮೈನಸ್ ಮಾಡ್ತಾ ಹೋದ್ರೆ ನಮ್ಗೆ ಇಲ್ಲಿ ಆನ್ಸರ್ ಸಿಗ್ತೈತಿ. ಸೊ ಇಲ್ಲಿ 93ರಾಗ ಮತ್ತು 11ನ್ನು ಕಳಿಬೇಕು. 11ನ್ನು ಕಳೆದ್ರೆ ನಮ್ಗೆ ಎಷ್ಟು ಬಂತು, 82/10 ಅಂತ ಬರುತ್ತೆ. ಸೊ ನೆಕ್ಸ್ಟ್ 82ರೊಳಗೆ ಮತ್ತು 11ನ್ನು ಕಳೆದ್ರೆ 71/10, ಮತ್ತು ಇದರೊಳಗೆ ನಾವು 11ನ್ನು ಕಳೆದ್ರೆ ಆನ್ಸರ್ 60/10. ನೆಕ್ಸ್ಟು 60ರಲ್ಲಿ ಮತ್ತು ಎಷ್ಟು 11ನ್ನು ಕಳೆದ್ರೆ 49/10. ಓಕೆನಾ. ಸೊ ಈಗ ಇದನ್ನು ಏನು ಮಾಡಬೇಕಿಲ್ಲ ನಾವು ಮಿಶ್ರ ಭಿನ್ನರಾಶಿ ಪರಿವರ್ತನೆ ಮಾಡ್ಕೊಂಡು, ಯಾಕಂದರೆ ಆನ್ಸರ್ ಅವ್ರು ಮಿಶ್ರ ಭಿನ್ನರಾಶಿ ಒಳಗೆ ಕೊಟ್ಟಿದ್ದಾರೆ. ಸೊ ಈ 3 ಅಂತರೂ ಇದೆ. ಸೊ ಇಲ್ಲಿ 10 1 10 8 80, ಶೇಷ 2 ಉಳಿತು /10. 10 1 10 ಸೊ 7, 70 ಮತ್ತು 1 ಉಳಿದ್ರೆ 1 10, 0 0 ಕ್ಯಾನ್ಸಲ್, 6 ಉಳಿತೈತಿ, 6 ಆನ್ಸರ್. 10 1 14 40, 4 ಉಳಿತು, 9 ಶೇಷ 9/10. ಸೊ ನೆಕ್ಸ್ಟ್ ಬರುವಂತಹ 4 ಸಂಖ್ಯೆಗಳು ಯಾವ್ಯಾವು ಅಂದರೆ ಇವು ಬರ್ತಾವೆ. ಸೊ ಇದಿಷ್ಟು ಈ ಪಾಠದಲ್ಲಿ ಬರುವಂಥ ಈ ಒಂದಿಷ್ಟು ಲೆಕ್ಕದ ಒಂದು ಫುಲ್ ಎಕ್ಸ್ಪ್ಲನೇಷನ್ ಕೊಟ್ಟು ನಿಮಗೆ ಆನ್ಸರ್ನ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ, ಅಂದರೆ 100ನೇ ಒಂದು ಈ ಥರ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.